ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಣಸು ತೊಗೊಬಂದಿದ್ದೆ, ಅದನ್ನು ಹಾಗೆ ಬೇಯಿಸ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಮಣೀಸ್ ಅದ್ರಲ್ಲಿ ಸ್ವೀಟ್ ಮಾಡ್ತಾರಲ್ಲ, ಅದ್ರಲ್ಲಿ ಮಾಡು ಅಂತ ಕೇಳ್ದೆ ಅಂದ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಮಾತ್ರ ಹಾಲು ಮತ್ತು ತೆಂಗಿನಕಾಯಿ ತುರಿ ಇದಿಷ್ಟು ಹಾಕಿ ಕಲಿಸ್ಬಿಟ್ಟು ತಿಂದರೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಗೆಣಸು ಈ ಥರ ಏನಾದರೂ ಸಪ್ಪೆ ಅಂತ ಅನ್ನಿಸ್ದಾಗ ಈ ಥರ ಮಾಡ್ಕೊಬೋದು. ಬಟ್ ಗೆಣಸು ಚೆನ್ನಾಗಿತ್ತು, ಸ್ವೀಟಾಗೇ ಇತ್ತು. ಅಂದರೂ ನಾನು ಕೇಳಿದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಬೆಲ್ಲ, ಹಾಲು, ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದೆ. ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಗೆಣಸು ಕಾಲ ಅಲ್ವಾ, ಇವಾಗೆಲ್ಲ ಕಡೆ ಮಾರ್ಕೆಟಲ್ಲೆಲ್ಲ ಗೆಣಸು ಚೆನ್ನಾಗಿ ಸಿಗುತ್ತೆ. ಸೊ ನೀವು ಬೇಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ, ಬಿಸಿಬೇಳೆಭಾತು ಮತ್ತು ಶಾವಿಗೆ ಪಾಯಸ ಮಾಡಿದೆ. ಯಾಕೋ ಗೊತ್ತಿಲ್ಲ, ಈಚೆಗೆ ಊಟದ ಜೊತೆ ಏನಾದರೂ ಸ್ವೀಟ್ಸ್ ಯಾವಾಗಲೂ ಇರಬೇಕಲ್ಲ ಅಂತ ಅನಿಸುತ್ತೆ. ಸ್ವೀಟ್ಸ್ ನಾನು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಮನೇಲಿ ಮಾಡೋವಂಥ ಸ್ವೀಟ್ಸ್ ಇಷ್ಟಪಡ್ತೀನಿ. ಯಾಕೋ ಗೊತ್ತಿಲ್ಲ, ಅವತ್ತು ಇದ್ದಕ್ಕಿದ್ದಂಗೆ ಬಿಸಿಬೇಳೆಭಾತ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆವಾಗ ಯಾಕೋ ಆಸೆ ಆಯಿತು, ಏನಾದರೂ ಇದ್ರ ಜೊತೆ ಸ್ವೀಟ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ಹಂಗಾಗಿ ಶಾವಿಗೆ ಖೀರ್ ಮಾಡಿಕೊಂಡೆ. ನನಗೆ ತುಂಬ ಇಷ್ಟ ಆಗುತ್ತೆ ಇದು, ಯಾಕಂದರೆ ಇದರಲ್ಲಿ ಎಲ್ಲ ಸಕ್ಕರೆ ಒಂದು ಬಿಟ್ಟು ಇನ್ನೆಲ್ಲ ಹೆಲ್ದಿದೆ ಇರುತ್ತೆ. ತುಪ್ಪ ಹಾಕಿರ್ತೀನಿ, ಡ್ರೈ ಫ್ರೂಟ್ಸ್ ಹಾಕಿರ್ತೀನಿ, ಮತ್ತು ನಾನು ಇದನ್ನು ನೀರಲ್ಲಿ ಮಾಡಲ್ಲ, ಫುಲ್ಲು ಹಾಲಲ್ಲೇ ಮಾಡ್ತೀನಿ. ಹಾಗಾಗಿ ಯಾಕೋ ತುಂಬ ಇಷ್ಟ ಆಗುತ್ತೆ. ಕ್ಯಾರೆಟ್ ಹಲ್ವಾ ಮತ್ತು ಇದೊಂದು ಆವಾಗವಾಗ ಮಾಡ್ತಿರ್ತೀನಿ, ಚೆನ್ನಾಗಿರುತ್ತೆ ನಂಗೆ ತಿನ್ನೋದಕ್ಕೆ. ಸೊ ಆಮೇಲಿಂದ ಸುಜುಗೂ ಬಾಕ್ಸಿಗೆ ಏನಾದರೂ ಈ ಥರದ್ದು ಏನಾದರೂ ತಿಂಡಿ ಜೊತೆ ಸ್ಪೆಷಲಾಗಿ ಏನಾದರೂ ಹಾಕ್ಕೊಟ್ರೆ ಅವ್ನಿಗೂ ಒಂಥರ ಖುಷಿ. ಸೊ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಅಲ್ಲಿ ತಿನ್ನೋದಕ್ಕೆ, ಸೊ ಅವ್ನಿಗೂ ಕೊಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಮಾಡಿಬಿಟ್ಟೆ. ಇನ್ನು ಮಧ್ಯಾಹ್ನಕ್ಕಾದರೆ ಅವನಿಗೆ ಬಾಕ್ಸಿಗೆ ಹಾಕೋಕ್ಕಾಗಲ್ಲ, ಬೆಳಿಗ್ಗೆ ಆದರೆ ತಿಂಡಿ ಜೊತೆಲೇ ಕೊಟ್ಟು ಕಳಿಸ್ಬಿಡ್ಬೋದು ಅವನಿಗೂ ಅಂದ್ಬಿಟ್ಟು. ಟೈಮ್ ಇದ್ದಿದ್ದರಿಂದನೇ ಮಾಡೋಕ್ಕಾಯ್ತು, ಇಲ್ಲಾಂದರೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಸ್ವೀಟು ಮತ್ತು ಇದು ಎರಡೂ ಮಾಡಿಕೊಂಡೆ. ಆಗಿದೆಯಾ ಬಿಸಿಬೇಳೆಭಾತು? ಎಲ್ಲಿ ಮುಖ ತೋರಿಸು ನಿಂಚೂರು. ಇಲ್ಲಿ ನೋಡಲ್ಲ ಚಿಕ್ಕಲ್ಲ. ಏನು ಬೇಕು ನನ್ನ ಮುಜ್ಜು ಮಡಿಗೆ? ಓನೇ ಬೇಕು ನನ್ನ ಚಿನ್ನಮ್ಮಂಗೆ? ಸ್ವೀಟು. ವಾವ್, ಎಷ್ಟು ಚೆನ್ನಾಗಿದೆ ಪುನಃ ನಿನ್ನ ಕೆನ್ನೆ. ಇದು ಬೆಳಗ್ಗೆನ ತಿಂಡಿ. ಪುನರ್ವೊಂದು ಸ್ವೀಟ್ ಕೊಡ್ತೀನಿ ಬಾ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಬಂದು ಬಂದು ಕೂತಿದ್ದಾನೆ ನೋಡಿ ಇಲ್ಲಿ ಇವನು. ಏನು ಬೇಕು ಪುನಃ ನಿಂಗೆ? ಹಾಂ, ಪಾಯಸನ ಅದು? ಪಾಯಸ ಅದು ಹೆಂಗೆ ಗೊತ್ತು ನಿಂಗೆ? ಅದು ಪಾಯಸ ಚಕ್ರಮಟ್ಟೆ ಹಾಕೋ ಕೂತ್ಕೋ, ಕರೆಕ್ಟಾಗಿ ಕೂತ್ಕೋ, ತಿನ್ನಿಸ್ಕೊಡ್ತೀನಿ. ವೆರಿ ಗುಡ್. ನಾನು ಇನ್ನೂ ಸ್ವಲ್ಪ ಹತ್ರಕ್ಕೆ ಬಾ, ನಂಗೆ ದೂರ ಆಯಿತು. ತಿನ್ನಿಸ್ಲಾ? ಖುಷಿ ನೋಡಪ್ಪ, ಖುಷಿ. ಯಾರು ಇಷ್ಟು ಗಲಾಟೆ ಮಾಡ್ತಿದ್ದಾರೆ ಪುನಃ? ಬಿಸಿನಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಬಾದಾಮಿ ಚೆನ್ನಾಗಿದೆಯಾ? ಹೆಂಗಿದೆ ಹೇಳು, ಬಾಯಿ ಬಿಟ್ಟು ಹೇಳು. ಹಂಗೆ ಹೇಳ್ಬೇಕು ಹೇಗಿದೆ ಅಂತ. ಇವಾಗ ಬರೀ ಸ್ವೀಟೇ ತಿನ್ನಬಾರ್ದು, ತಿಂಡಿನೂ ತಿನ್ನಬೇಕು. ಏನೂ ತಿಂದಿಲ್ವಂತೆ. ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ಕೇಳು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ? ನಮ್ಮ ಪುನರ್ವ ತುಂಬ ಗುಡ್ ಬಾಯ್ ಆಗ್ಬಿಟ್ಟಿದ್ದಾನೆ ಅಲ್ವಾ ಪುನು? ಯಾಕೆ ಹೇಳು? ಸುಮ್ಮನೆ ಎಲ್ಲ ಎಷ್ಟು ಚೆನ್ನಾಗಿ ನೈಲ್ ಕಟ್ ಮಾಡಿಸ್ಕೊತಾನೆ ಗೊತ್ತಾ? ಅಥರ್ವ ಒಂಥರ ಬ್ಯಾಡ್ ಬಾಯ್ ಅಲ್ಲ ಈ ಪುನರ್ವ. ಅಥರ್ವ ಏನು ಮಾಡ್ತಾನೆ? ಮಾಡಿಸ್ಕೊಳ್ಳಲ್ಲ ಅಂತ ಹಠ ಮಾಡ್ತಾನೆ. ಆದರೆ ನಮ್ಮ ಪುನು ಹಂಗಲ್ಲಪ್ಪ, ಸೈಲೆಂಟಾಗಿ ಕೂತ್ಕೊಂಡು ನೈಲ್ಸ್ ಕಟ್ ಮಾಡಿಸ್ಕೊತಾನೆ ಅಲ್ವಾ? ಅಥರ್ವ ನೈಲ್ಸ್ ಕಟ್ ಮಾಡಿಸ್ಕೊಡಲ್ಲ, ನಂಗೆ ಬೇಡ ಅಂತ ಹಠ ಮಾಡ್ತಾನೆ. ಆಗ ಜಯನುಮ ಬಂದು ತಲೆಗೆ ಗದೆ ತಗೊಂಡು ಪಠಾರ್ ಅಂತ ಹೊಡೆಯುತ್ತೆ. ಪುನೂಗೆ ಏನು ಮಾಡುತ್ತೆ ಜಯನುಮ? ಹೊಡೆಯಲ್ಲ, ಮತ್ತೇನು ಮಾಡುತ್ತೆ? ಏನು ಮಾಡುತ್ತೆ? ಬ್ಲೆಸ್ಸಿಂಗ್ಸ್ ಮಾಡುತ್ತೆ. ವೆರಿ ಗುಡ್. ನಿಂಗೆ ಹನುಮಾನ್ ಚಾಲೀಸ್ ಹೇಳಕ್ ಬರುತ್ತಾ? ಹೇಳಿ ನೋಡೋಣ. ಅದು ಹಿಂಗೆಲ್ಲ ಯಾಕೆ ನಲಿಯೋದು? ಶ್ರೀ ಗುರು ಚರಣ ಇಂದ ಹೇಳ್ಬೇಕು. ಕಾಲ್ ಮಾತ್ರ ಕಟ್ ಮಾಡಿಸ್ಕೊಳಕ್ ಹಠ ಮಾಡುತ್ತಾನೆ ಪುನರ್ವ, ಹೌದಾ? ಇಲ್ಲ. ಸರಿ ಹೇಳಿ. ಇದೇನು ಶ್ರೀ ಗುರು ಚರಣ ಅಲ್ಲಿಂದ ಹೇಳು. ಹೇಳು.
ಹೇಳ್ಬೇಕು, ಅದ್ರ ಮಧ್ಯೆ ಮಾತಾಡಬಾರ್ದು. ನಿಜಮನ ಮುಕುರ ಏಯ್ ಹಂಗೆಲ್ಲ ಮಾತಾಡ್ತಾರ? ಹನುಮ ಕೋಪ ಬರ್ತೀಗ. ಕರೆಕ್ಟಾಗಿ ಹೇಳು. ನಿಜಮನ ಮುಕುರ ಸುಧಾರ. ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ. ಪುನರ್ವಂಗೆ ನಾನು ವೈಟಮಿನ್ ಎ ಸಿರಪ್ ಹಾಕ್ಸ್ಬೇಕಿತ್ತು, ಡ್ರಾಪ್ಸ್ ಹಾಕ್ಸ್ಬೇಕಿತ್ತು. ಅದು ಆ್ಯಕ್ಚುಲಿ ಅವನಿಗೆ ಬರ್ಡೇ ಆದಮೇಲೆ ಹಾಕ್ಸಿದ್ದೆ, 2 ವರ್ಷದ ಬರ್ಡೇ ಆದಮೇಲೆ ಹಾಕ್ಸಿದ್ದೆ. 2.5 ವರ್ಷಕ್ಕೆ ಒಂದ್ಸಲ ಹಾಕ್ಸ್ಬೇಕಿತ್ತು, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದು ನೆನಪೇ ಬಂದಿಲ್ಲ. ಈ ಸಲ ಊರಿಗೆ ಹೋದಾಗ ಸುಮ್ಮನೆ ಜಸ್ಟ್ ಹಾಗೆ ತಾಯಿ ಕಾರ್ಡ್ ಓಪನ್ ಮಾಡಿ ನೋಡ್ತಾ ಕೂತಿದ್ದೆ. ಆವಾಗ ನೋಡ್ಬಿಟ್ಟು ಸಡನ್ನಾಗಿ ಫ್ಲ್ಯಾಶ್ ಆಯಿತು, 2.5 ವರ್ಷದ ಹಾಕ್ಸೇ ಇಲ್ವಲ್ಲಪ್ಪ ಅಂತ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಈ ಜನವರಿ 2ಕ್ಕೆ ಅವನಿಗೆ 2 ವರ್ಷದ ಮೇಲೆ 8 ತಿಂಗಳು ಕಂಪ್ಲೀಟು. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೊ ಪರವಾಗಿಲ್ಲ, ಆದರೆ ಆಗಿರಲಿ. ಬೇಗ ಹಾಕ್ಸ್ಬಾರ್ದು, ಒಂಚೂರು ಲೇಟಾಗಿ ಹಾಕ್ಸಿದ್ರೆ ಏನು ತೊಂದರೆ ಇಲ್ಲ ಅಂತ ಅನಿಸ್ಬಿಟ್ಟು ಹಾಕ್ಸೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅವನಿಗೂ ರೆಡಿ ಮಾಡಿ ಅವ್ನ ಹೊರಗಡೆ ಕಳಿಸಿ ಸುಜುನ್ ಜೊತೆ ನಾನಿವಾಗ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಮನೆ ಹತ್ರನೇ ಬಂದು ಹಾಕ್ಕೊಡ್ತಾರಂತೆ. ನನಗೂ ಆಶಾ ವರ್ಕರ್ಗೆ ಕಾಲ್ ಮಾಡಿದ್ದೆ, ಬರ್ತೀರಾ ಮನೆ ಹತ್ರನೇ ಏನು ಅಂತ. ಬಟ್ ಒಬ್ಬೊಬ್ಬರಿಗೆ ಇದ್ದರೆ ಬರಲ್ಲ ಅವರು, 1-2-3 ಜನ ಇದ್ದರೆ ಬಂದು ಹಾಕ್ಕೊಟ್ಟು ಹೋಗ್ತಾರೆ. ಸೊ ಗುರುವಾರ ಬನ್ನಿ, ನಾನು ಅಲ್ಲೇ ಇರ್ತೀನಿ, ಹಾಸ್ಪಿಟ್ಲಲ್ಲಿ ಸಿಗ್ತೀನಿ ನಿಮಗೆ, ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಹೋಗಿ ಹಾಕ್ಸ್ಕೊಂಬರೋಣ ಅಂತ ರೆಡಿ ಆಗ್ತಿದ್ದೆ. ಅವ್ರು ಯಾವಾಗ ಬಂದರೂ ಅಷ್ಟೇ, ಆವಾಗ ವಿಸಿಟಿಗೆ ಬರ್ತಾ ಇರ್ತಾರೆ ಮನೆ ಹತ್ರ. ಯಾವಾಗ ಬಂದ್ರೂ ನೆಕ್ಸ್ಟ್ ಇನ್ನೊಂದೇನಾದರೂ ಇದ್ದರೆ ಹೇಳಿ ಅಂತ ಒಂದು 4 ಸಲ ಬಂದಿದ್ದಾರೆ ನಮ್ಮ ಮನೆಗೆ. 4 ಸಲನೂ ಅದನ್ನೇ ಕೇಳ್ತಾರೆ. ಅವ್ರವ್ರ ಯೋಚನೆ ಅವ್ರವರಿಗೆ ಅನ್ನೋದು ಅದಕ್ಕೆ ಅಲ್ವಾ. ಸೊ ನೆಕ್ಸ್ಟ್ ಬೇಬಿ ಯಾವಾಗ ಅನ್ನೋದೇ ಅವರ ಕ್ವೆಶ್ಚನ್. ಸೊ ಆ ಥರ ಏನಾದರೂ ಇದ್ದರೆ ನಂಗೆ ಕಾಲ್ ಮಾಡಿ ಅಂತ ಬಂದಾಗೆಲ್ಲ ಹೇಳ್ತಾನೆ ಇರ್ತಾರೆ ಆಶಾ ವರ್ಕರು. ಸೊ ಅದು ಬಿಟ್ಟರೆ ಇನ್ನು ನಮ್ಮಮ್ಮ ಬಿಟ್ಟರೆ ಇನ್ಯಾರು ಕೇಳೋರು. ಇನ್ನು ಅವರಿಬ್ಬರೇ ಆ್ಯಕ್ಚುಲಿ ಅಷ್ಟು ದಿವಸದಿಂದ ಕೇಳ್ತಿರೋದು. ಅವ್ರವ್ರದ್ದೇ ಒಂದು ಜವಾಬ್ದಾರಿ. ನಮ್ಮಮ್ಮಂಗೆ ಬೇಗ ಮುಗಿಸ್ಬಿಡೋಣ, ಬಾಣಂತನೆಲ್ಲ ಬೇಗ ಮುಗಿಸ್ಬಿಡ್ಬೇಕು. ಸೊ ಈ ಥರ ಯೋಚನೆಗಳು, ಅವ್ರವ್ರ ಯೋಚನೆ ಅವ್ರವ್ರಿಗಿರುತ್ತೆ. ನನಗೇನು ಅನಿಸುತ್ತೆ ಅಂದರೆ, ಅಯ್ಯೋ ಇವನೇ ಇನ್ನೂ ಚಿಕ್ಕವನು, ಇಷ್ಟು ಬೇಗ ಇನ್ನೊಂದು ಯಾಕೆ ಆಗಲಿ, ಇವನಿಗೊಂದು 3 ವರ್ಷ ಕಂಪ್ಲೀಟ್ ಆಗಲಿ, ಇವನು ಸ್ಕೂಲಿಗೆಲ್ಲ ಹೋಗಲಿ ಅನ್ನೋ ಥರ ನಾನು ಯೋಚನೆ ಮಾಡ್ತೀನಿ. ನನಗೆ ಇವನು ತಡ್ಕೊಳ್ಳೋದೇ ಕಷ್ಟ ಆಗಿದೆ ಇವಾಗ. ಬೇರೆ ಮಕ್ಳು ಕಂಪೇರ್ ಮಾಡಿದ್ರೆ ಇವನು ಅಷ್ಟೊಂದು ತುಂಟಾಟ ಮಾಡಲ್ಲ, ಅಂದರೂ ನನಗೆ ಇವನು ಒಂದೊಂದು ಸಲ ತುಂಬ ಕ್ವಾಟ್ಲೆ ಕೊಟ್ಬಿಡ್ತಾನೆ. ಅವಾಗೆಲ್ಲ ಅನಿಸುತ್ತೆ, ಅಯ್ಯೋ ದೇವರೇ, ಇನ್ನೊಂದು ಅದು ಯಾವುದೇ ಕಾರಣಕ್ಕೂ ಬೇಡ ಇನ್ನೊಂದು ಅಂತಲೇ ನನಗೆ ಅನಿಸುತ್ತೆ ಒಂದೊಂದು ಸಲ. ಸೊ ಇನ್ನು ಬೇರೆ ಟೈಮಲ್ಲಿ ಅಯ್ಯೋ ಬರೀ ಒಂದು ಮಗು ಆಗಲ್ಲ, ಇನ್ನೊಂದು ಮಗು ಬೇಕು, ಒಂದೊಂದು ಸಲ ಹಂಗೆ ಅನಿಸುತ್ತೆ. ಸೊ 2 ಮನಸ್ಸು, ಸಾಕು ಬೇಕು ಅಂತ. ಸೊ ಈ ಚಳಿಗಂತೂ ಎಷ್ಟು ಲೋಷನ್ ಹಚ್ಚಿದ್ರೂ ಸಾಕಾಗಲ್ಲ. ನಾನು ಅದಕ್ಕೆ ಲೋಷನು ಮತ್ತು ಕೊಕೊನಟ್ ಆಯಿಲ್ 2 ಮಿಕ್ಸ್ ಮಾಡಿಕೊಂಡೆ ನಾನು ಯಾವಾಗಲೂ ಚಳಿಗಾಲದಲ್ಲಿ ಹಚ್ಚೋದು. ಬಿಟ್ಟೋಗಿದೆ. ಈ ವಿಡಿಯೋ ಏನೋ ಮಾಡ್ಕೊಂಬಿಟ್ಟೆ. ಬಟ್ ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತಿತ್ತು ಈ ಕ್ಲಿಪ್ಪಿಂಗ್ಸ್ ಹಾಕ್ಲಾ ಬೇಡವಾ ಅಂತ. ಯಾಕಂದರೆ ನಾನು ಈ ಥರ ಎಲ್ಲೂ ನೋಡ್ಕೊಂಡೇ ಇರಲಿಲ್ಲ. ನಾನು ಇಷ್ಟು ಸಣ್ಣಕ್ಕಿದ್ದೀನಾ ಅಂತ ನಂಗೆ ನಿಜವಾಗ್ಲೂ ಯಾವ ವಿಡಿಯೋದಲ್ಲೂ ನನಗೆ ಅನಿಸಿರ್ಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ಹಿಂಗಿದ್ದೀನಾ, ಇಷ್ಟು ಸಣ್ಣಗಿದ್ದೀನಾ ಅಂತ ಅನ್ನಿಸ್ಬಿಡ್ತು. ಯಾವತ್ತೂ ನನಗೆ ಅನಿಸಿರ್ಲಿಲ್ಲ. ಯಾಕಂದರೆ ನಾನು ಮಿರರಲ್ಲಿ ಎಷ್ಟೋ ಒಂದು ಕೂತಿಗೆ ತನಕ ನಾವು ನಮ್ಮನ್ನು ನೋಡ್ಕೊತೀವಿ ಅಷ್ಟೇ. ಬಟ್ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ನನ್ನನ್ನು ಫುಲ್ಲು ನೋಡ್ಕೊಂಡಿದ್ದು. ಹಾಗಾಗಿ ನನಗೆ ಅನ್ನಿಸ್ತು, ಯಪ್ಪ ಇಷ್ಟೊಂದು ಸಣ್ಣ ಆಗಿದ್ದೀನ ನಾನು ಅಂತ. ಆ್ಯಂಡ್ ಹಾಗೆ ಬರ್ತಾ ಕಡಲೆ ಸೊಪ್ಪು ತೊಗೊಬಂದೆ. ಸುಜು ಎಷ್ಟು ಕೊಟ್ಟರು ತಿಂತಾನೆ, ದಿನ ಕೊಟ್ಟರು ತಿಂತಾನೆ. ಇಲ್ಲೆಲ್ಲ ಹೆಂಗೆ ಅಂದರೆ ಕಂತೆ ಲೆಕ್ಕದಲ್ಲಿ ಕೊಡಲ್ಲ, KG ಲೆಕ್ಕದಲ್ಲಿ ಕೊಡ್ತಾರೆ. KG 50 ರೂಪಾಯಿ 60 ರೂಪಾಯಿ ಅಂತ. ನನಗೆ ಅನಿಸುತ್ತೆ ಬರೀ ಕಡಲೆಗಿಂತ ಅಲ್ಲಿ ಸೊಪ್ಪೇ ಜಾಸ್ತಿ ತೂಕ ಬರುತ್ತೆ, ಈ ಸೊಪ್ಪಿಗೆ ದುಡ್ಡು ಕೊಡಬೇಕಾ ಅಂತ ಅನ್ನಿಸ್ತಿರುತ್ತೆ ನನಗೆ. ಸೊ ಆಮೇಲಿಂದ ಇದು ಅವತ್ತು ಸಂಜೆ ಹೆಚ್ಚು ಕಡಿಮೆ ನಾವು ಈ ಥರ ಆಚೆ ಬಂದು 2 ತಿಂಗಳೇ ಆಗಿತ್ತು. ಏನಾದ್ರು ತಿನ್ಕೊಂಬರೋಣ ಅಂತ ಬಂದು ಸುಮಾರು ತಿಂಗಳೇ ಆಗಿತ್ತು ಅನಿಸುತ್ತೆ. ಅದತ್ರ ಒಂದು 2 ತಿಂಗಳಾಗಿತ್ತು, ಬಂದೇ ಇರಲಿಲ್ಲ. ಸೊ ಇವತ್ತು ಯಾಕೋ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ಇಲ್ಲೇನೋ ಅಷ್ಟೊಂದು ಟೇಸ್ಟ್ ನನಗೆ ಇಲ್ಲಿ ಯಾವುದೋ ಅಷ್ಟೊಂದು ಟೇಸ್ಟ್ ಸಿಗಲ್ಲ. ನನಗೆ ಗೋಬಿ ಒಂದೇ ಇಲ್ಲಿ ಓಕೆ ಚೆನ್ನಾಗಿದೆ ತಿನ್ಬೋದು ಅಂತ ಅನಿಸೋದು. ಹಂಗಾಗಿ ನಾನು ಗೋಬಿ ಒಂದೇ ಇಲ್ಲಿ ತಗೊಳ್ಳೋದು, ಇನ್ಯಾವುದೂ ತಗೊಳ್ಳಲ್ಲ. ಇನ್ನು ಮಸಾಲೆ ಪುರಿ, ಬೇಲ್ಪುರಿ ಇದು ಯಾವುದೂ ಟೇಸ್ಟು ಅಷ್ಟೊಂದು ಚೆನ್ನಾಗೇ ಇರಲ್ಲ. ಗೋಬಿ ಒಂದು ಇದ್ದಿದ್ರಲ್ಲಿ ಓಕೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗ ಬಂದ್ರೂ ಗೋಬಿ ತೊಗೊತೀನಿ. ಅದು ಬಿಟ್ಟರೆ ಗೋಲ್ಗಪ್ಪ ಒಂದು ಸಕ್ಕತ್ತಾಗಿ ಸಿಗುತ್ತೆ ಇಲ್ಲಿ, ಚೆನ್ನಾಗಿ ಕೊಡ್ತಾನೆ ಗೋಲ್ಗಪ್ಪನ.
ಅಲ್ಲಿಂದ ಫಲೂಡ ತಿನ್ನೋಣ ಅಂತ ಬಂದ್ವಿ. ಪುನರ್ವ ಒಂದು 3 ದಿವಸದಿಂದ ಕೇಳ್ತಾನೆ ಇದ್ದೆ, ಏನೋ ಬಾಯಿ ಮಾತಿಗೆ ಅಂದ್ಬಿಟ್ಟಿರ್ತೀನಿ ನಾನು, ಫಲೂಡ ತಿನ್ನೋಣ, ಇದು ಮಾಡಿದ್ರೆ ಫಲೂಡ ಕೊಡ್ತೀನಿ ಅಂತ. ಅವನು ಅದನ್ನೇ ಕೇಳ್ತಿದ್ದ, ಹಾಗಾಗಿ ಅದನ್ನು ತಿಂದ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋದ್ವಿ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್